ಈ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 7 ಅನುಕುಮಾರ್ ಅಲಿಯಾಸ್ ಅನು, ಈತನ ತಂದೆ ನಿನ್ನೆ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮಗ ಅರೆಸ್ಟ್ ಆದ ಅನ್ನೋ ನೋವಿನಿಂದ ಸದ್ಯ ಅವರ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಮಗ ಅರೆಸ್ಟ್ ಆಗಿರೋದು ಒಂದು ಕಡೆ, ಅವರ ತಂದೆ ಮೃತಪಟ್ಟಿರೋದು ಮತ್ತೊಂದು ಕಡೆ. ತಂದೆಯ ಮುಖ ನೋಡೋದಕ್ಕೆ ಮಗನಿಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮಗನನ್ನ ಕಳಿಸಿ, ಇಲ್ಲ ಅಂತಾದ್ರೆ ನಮಗೆ ವಿಷ ಕೊಟ್ಟು ಬಿಡಿ ಅಂತ ಪೊಲೀಸರ ವಿರುದ್ಧ ಆರೋಪಿಯ ತಾಯಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಮಗನನ್ನ ಬಿಡಿಸಿಕೊಂಡು ಬರುವಂತ ಶಕ್ತಿ ನನಗಿಲ್ಲ, ನನ್ನ ಯಜಮಾನರ ಮನೆಯವರ ಶವ ಸಂಸ್ಕಾರ ಮಾಡದೆ ಹಾಗೆ ಇಟ್ಕೊಂಡಿದ್ದೀನಿ, ಮಗ ಮನೆಗೆ ಬರದೆ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಅನು ಅಲಿಯಾಸ್ ಅನುಕುಮಾರ್, ಈತ ಈ ಕೇಸ್ನಲ್ಲಿ ಆರೋಪಿ ನಂಬರ್ 7, ಕಿಡ್ನ್ಯಾಪ್ ಮಾಡಿಕೊಂಡು ಬಂದಂಥ ಗ್ಯಾಂಗ್ನ ಸದಸ್ಯ. ಒಟ್ಟು 4 ಜನ ಏನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬಂದರು, ಆ ಗ್ಯಾಂಗ್ನ ಸದಸ್ಯ. ಈತ ತಲೆಮರೆಸಿಕೊಂಡಿದ್ದ, ನಿನ್ನೆ ಸರೆಂಡರ್ ಆದ. ಅದಾದ ಬೆನ್ನಿಗೆ ಆತನ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅವರ ಕುಟುಂಬಸ್ಥರು ಹೇಳ್ತಾ ಇರೋದು ಇಷ್ಟೇ, ನನ್ನ ಮಗ ಆಟೋ ಓಡಿಸ್ಕೊಂಡಿದ್ದ, ದರ್ಶನನ್ನು ನೋಡೋದಕ್ಕೆ ಅವಕಾಶ ಸಿಗತ್ತೆ ಅಂತ ಆತ ಹೋಗಿರೋದು. ಈ ರಘು ಅಲಿಯಾಸ್ ರಾಘವೇಂದ್ರ ಈತ ಹೇಳ್ದ ಅಂತ ಹೋಗಿರೋದು, ನನ್ನ ಮಗನ ಪಾತ್ರ ಇಲ್ಲ ಅಂತ ಅವ್ರ ಮನೆಯವರು ಹೇಳ್ತಾ ಇದ್ದಾರೆ. ಮುಂದೆನೆ ಆಫೀಸಿನ ಮುಂದೆನೆ ತಂದಾಕನು ನನ್ನ ಮಗನ ಕೋರ್ಟ್ ಮುಂದೆ. ನನ್ನ ಮಗನ ಕರೆಕ್ಟ್ ಕಳಿಸ್ತಿರೋ, ವ್ಯವಸ್ಥೆ ಮಾಡ್ತಿರೋ. ಅಲ್ಲ ಸರ್, ನನ್ನ ಮಗ ಏನು ಮಾಡಿಲ್ಲ ಸರ್, ಪರಿಹಾರ ಮಾಡಿಲ್ಲ ಸರ್. ನನ್ನ ಮಗನ ಸುದ್ದಿ ಕೇಳೆ ಕನಸ ಹಿಂಗಾಗಿರೋದು. ನನ್ನ ಮಗನ ಸುದ್ದಿ ಕೇಳೆ ಕನಸ ಹಿಂಗಾಗಿರೋದು. ಮಗ ಬರಲಿ ಸರ್. ನನ್ನ ಗಂಡಗಂತೂ ಮಗ ನೋಡೋ ಪುಣ್ಯ ಇಲ್ಲ ಸರ್. ಅವನಾರು ನೋಡ್ಲಾರ ತಂದೆ ಮಕ್ಕ ಮೊನ್ನೆಗಿಟ್ರಿ ನೋಡ್ತಾನೆ ಸರ್. ಕರೆ ಕಳಿಸ್ರಿ ಸಾಲ ಅಲ್ಲಗ ಮಗಲ್ಲ ಕಾಯ್ತಾ ಕುಂತಿದ್ದೀವಿ ಸರ್. ಒಯ್ಯಲ್ಲ ಸರ್, ನಾವು ಬರ್ಲಿಲ್ದಲೇ ಯಾವಾಗ ಕರೆ ಕಳಿಸ್ತೀರ ಅವಾಗಲೇ ಮಾಡ್ತೀವಿ. ಹ್ಞೂ ಸರ್, ನಾವು 2 ಗಂಟೆ ಒಟ್ಟೈತಿ ಮಾಡ್ತೀವಿ, ಕರೆ ಕಳಿಸ್ರಿ. ಅವ್ನು ಬರೋ ತನಕ ಒಟ್ಟಿ ಮಾಡಲ್ಲ ಸರ್. ನಾವು ಅದನ್ನೇನು ಮಾಡ್ತಿಲ್ಲ ಸರ್. ನಾವು ಒತ್ತಾಯ ಮಾಡ್ತಾ ಇದೀವಿ, ಅದನ್ನ ನೀವೇ ಅನುಕೂಲ ಮಾಡಿಕೊಡ್ಬೇಕು. ನನ್ನ ಮಗಗೂ ನಾವು ನೋಡಿ ಸರ್, ಎಡೆ ಎತ್ತ ಕೂಡ ನಮ್ಮ ಕೈಲಿ ಏನು ಸಾಧ್ಯವಿಲ್ಲ ಸರ್. ನಮಗೆ ಮಗನಿದ್ದನು ಬಿಡಿಸ್ಕೊಂಬರಕ್ಕೆ ಶಕ್ತಿ ಕೊಟ್ಟಿಲ್ಲ ದೇವರು. ನೀವು ನನ್ನ ಮಗನಲ್ಲಿ ಇಟ್ಕೊಳ್ರಿ, ನಮ್ಗೆ ಏನಾದ್ರು ಈ ಸತ್ತಂದು ಕುಡಿಸ್ಬಿಡ್ರಿ, ನಾವು ಸತ್ತು ಬಿಡ್ತೀವಿ ಅಷ್ಟೇ ಸರ್. ನಾನು ಹೇಳಿ ಕೇಳ್ಕೊಡೋದು ಅಷ್ಟೇ. ನಮ್ಮ ಕೈಲಿ ನನ್ನ ಮಗನ ಬಿಡಿಸ್ಕೊಂಬರೋ ಶಕ್ತಿ ಇಲ್ಲ ನನಗೆ. ನನ್ನ ಮಗನಲ್ಲೇ ಇಟ್ಕೊಳ್ರಿ, ನಮ್ಗೆ ಈ ಸತ್ತಂದು ಕುಡಿಸ್ಬಿಡ್ರಿ ಅಷ್ಟೇ ಸರ್. ನಾನು ಇನ್ನೇನು ಕೇಳ್ಕೊಳಕ್ಕೆ ಹೋಗಲ್ಲ. ನನ್ನ ಮಗನಿದ್ದಲೇ ನಾವು ಆ ಗಂಜಿ ಕುಡಿಯೋದು. ಅವನಿಲ್ಲ ಅಂದಮೇಲೆ ನಾವು ಏನು ಮಾಡ್ಬೇಕು ಹೇಳ್ರಿ ನೋಡೋಣ ಸರ್. ನಿನ್ನೆ ಕಿಟ್ಲಿ ಹೇಳಿ ಹೇಳಿ ಎದಿ ನನ್ನ ಗಂಡ ಎದೆ ಹೊಡೆದೇ ಸತ್ತದಂತ. ನಾನು ಒಬ್ಳು ಸತ್ತು ಬಿಡೋನೇನು ಸರ್ ಹೇಳ್ರಿ ಸರ್. 3 ಗಂಡು ಮಕ್ಕಳು, ಅವನೇ ದುಡಿತಿದ್ದು ಸರ್. ನನ್ನ ಮಗ ಏನು ಪಾರ್ತಿಲ್ಲ ಸರ್, ಮೋಸ ಮಾಡಿದ್ದಾರೆ, ಹೋಗಿದ್ದಾನೆ ಸರ್. ಇವಾಗ ಬೇರೆ ಆಟೋದವರು ಕರ್ಕೊಂಡು ಹೋಗಿದ್ದಾರೆ, ಯಾರ ಬೇರೆ ಆಟೋದಾಗ ಕರ್ಕೊಂಡು ಹೋಗಿದ್ದಾರೆ ಸರ್. ನನ್ನ ಮಗನ ಮಕ್ಕನೂ ನೋಡಕ್ ಕರೆಸ್ರಿ, ಪರಿಹಾರ ಮಾಡ್ಕೊಡ್ರಿ ಸರ್. ನಾವು ಏನು ಮಾಡೋದು ಸರ್, ಬಡವರು ತಿನ್ನಕ್ ಮುದ್ದಿಲ್ದಾರ ಪರಿಹಾರ ಮಾಡ್ಕೊಡ್ರಿ ಸರ್. ನನ್ನ ಮಗಂದು ಏನೂ ತಪ್ಪಿಲ್ಲ ಏನು ಸರ್, ನೀವೇ ನೋಡ್ರಿ ಸರ್. ನನ್ನ ಮಗನ ಪರಿಹಾರ ಮಾಡ್ಕೊಡ್ರಿ ಸರ್. ಇಲ್ಲದ್ರಿ ಅಲ್ಲೇ ಇಟ್ಕೊಂಬಿಡ್ರಿ. ನಾವು ಹೇಳಿದ್ನಲ್ಲ ಸರ್, ಇಸದ ಗೀಸ ತಂದು ಕೊಡಿಸ್ಬಿಡ್ರಿ ಅಂತ ನೆಮ್ಮದಿ ಮಕ್ಕೊಂಬಿಡ್ತೀವಿ ಅತ್ಲಾಗೆ. ಇನ್ನೇನು ಕೇಳೋದನ್ ಸರ್, ಅವನು ಯಾರು ಮಾತು ಕೇಳಿಲ್ಲ ಸರ್, ನಮ್ಗೇನು ಹೇಳಿಲ್ಲ ಮನೆಯಾಗೆ. ಅಲ್ಲ ನಾವು ಹೋಗ್ತಾನೆ ಇದೆ ಸರ್. ನಮ್ಮ ಅಪ್ಪಾಜಿ ಮಾತಾಡಿದಿರ್ತಾನೆ. ನಿನ್ನೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮಾತಾಡಿದ್ದಾರೆ ನಮ್ಮ ಅಪ್ಪಾಜಿ. ನನ್ನ ಮಗ ಅಪರಾಧಿ ಅಲ್ಲ, ಅಪರಾಧಿ ಅಲ್ಲ. ಅದರಿಂದನೇ ನೀವು ನೋಡೂ ಇದ್ದೀರಾ. ಅವ್ರು ಇನ್ನೂ ಇದ್ದರು, ನೀವು ಬಂದಾಗ ಇನ್ನೂ ಇದ್ದರು, ಚೆನ್ನಾಗಿ ಮಾತಾಡ್ತಾ ಇದ್ರು. 6:30 ಸಮೇತ ಈ ಥರ ಆಗಿದೆ ಅಷ್ಟೇ ಸರ್. ನನ್ನ ಮಗ ಬರ್ತಾನೆ, ನನ್ನ ಮಗ ನಿರಪರಾಧಿ, ನನ್ನ ಮಗ ಬರ್ತಾನೆ ಅಂತ. ನನ್ನ ತಮ್ಮನ ಕರೆಸ್ರಿ ಸರ್. ಅಲ್ಲಿ ಗಂಟ ನಾವು ಹೆಣ ಎತ್ತಲ್ಲ, ಕರೆಸ್ಲೇಬೇಕು ಅಷ್ಟೇ ಸರ್. ಏನು ಮಾತಾಡಿಲ್ಲ ಸರ್. ಒಟ್ಟು ನಾವು ಪ್ರೆಸ್ಸಲ್ಲಿ ಅಷ್ಟೇ ಮಾತಾಡಿರೋದು, ಏನು ಮುಟ್ಸಿಲ್ಲ ಸರ್. ಅನುಗೆ ಗೊತ್ತೇ ಇಲ್ವಂತೆ ಸರ್. ಕರೆಸ್ಬೇಕು ಸರ್ ಅವರಷ್ಟೇ, ಅನುನ ಕರೆಸ್ಲೇಬೇಕು. ಇದ್ರ ಬಗ್ಗೆ ನಾನು ಇಷ್ಟೇ ಹೇಳೋದು. ಪದೇ ಪದೇ ಕೇಳಿ ಕೇಳಿ ಟಾರ್ಚರ್ ಮಾಡಿದ್ರೆ ಮನೇಲಿ ಪೇಷಂಟ್ ಜಾಸ್ತಿ ಇದ್ದಾರೆ ಅಷ್ಟೇ. ನಾನು ಇಷ್ಟೇ ಹೇಳಿಕೆ ಕೊಡೋಕೆ ಇಷ್ಟಪಡ್ತೀನಿ ಸರ್. ಅನುನ ಕರೆಸ್ರಿ ಅಷ್ಟೇ. ನನ್ನ ತಮ್ಮ ಅಪರಾಧಿ ಅಲ್ಲ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.